ಜೈ ಭಾರತ್ ವಂದೇ ಮಾತರಂ. ನೀರು ಪ್ರತಿಯೊಂದು ಜೀವಿಗೂ ಬೇಕಾಗಿರುವ ವಸ್ತು. ಅದು ಜೀವನದ ಆಧಾರವೂ ಕೂಡ ಹೌದು. ಈ ನೀರು ಆಹಾರವಿಲ್ಲದೆ ಬದುಕಲು ಕೂಡ ಸಾಧ್ಯವಿಲ್ಲ. ಇನ್ನು ಪ್ರತಿ ವಿಭಾಗದಲ್ಲೂ ನೀರಿನ ಅವಶ್ಯಕತೆ ತುಂಬ ಇದೆ. ಇನ್ನು ಕೃಷಿಗಾರಿಕೆಗೂ ಕೂಡ ತುಂಬ ನೀರು ಬೇಕಾಗುತ್ತದೆ. ಈ ನೀರಿನ ಬರವನ್ನು ತಗ್ಗಿಸಲು ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ರೂಪಿಸಿದೆ. ಅದೇ ನದಿ ಜೋಡಣೆ. ಅದೇ ಒಂದು ನದಿಯನ್ನು ಇನ್ನೊಂದು ನದಿಗೆ ಜೋಡಿಸುವುದು. ಮೊದಲ ಹಂತದಲ್ಲಿ ಮಧ್ಯಪ್ರದೇಶದಲ್ಲಿ ಶಂಕುಸ್ಥಾಪನೆ ಮಾಡಲಾಗಿದೆ. ಇನ್ನು ಈ ಯೋಜನೆಗೆ ದಕ್ಷಿಣ ಭಾಗದ ನದಿಗಳ ಕೂಡ ಲೀಸ್ಟಲ್ಲಿ ಹೆಸರಿದೆ. ಇನ್ನು ಈ ನದಿಗಳ ಜೋಡಣೆಗೆ ಕೆಲವೊಂದು ರಾಜ್ಯದ ಅಧಿಕಾರಿಗಳು ಒಪ್ತಾ ಇಲ್ಲ. ಯಾಕೆಂದ್ರೆ ಈ ನದಿಗಳಿಗೆ ಸಂಬಂಧಿಸಿದ ಕೆಲವೊಂದು ವಿವಾದಗಳು ಹಾಗೇ ಇವೆ. ಇನ್ನು ಕೆಲವು ರಾಜ್ಯದ ನಾಯಕರ ವಾದವೇನೆಂದರೆ, ತಮಗಿಂತ ಹೆಚ್ಚಿನ ನೀರನ್ನು ಇನ್ನೊಂದು ರಾಜ್ಯ ಬಳಸಿಕೊಳ್ಳುತ್ತದೆ, ನಮಗೆ ನೀರು ಸಾಕಾಗಲ್ಲ, ಆಗ ನಮಗೆ ತುಂಬ ತೊಂದರೆ ಉಂಟಾಗುತ್ತದೆ ಹಾಗೂ ಅದರಿಂದಾಗುವ ಪರಿಣಾಮಗಳನ್ನು ಕೂಡ ನಾವು ಎದುರಿಸಬೇಕಾಗುತ್ತದೆ. ಇನ್ನು ಈ ಯೋಜನೆಯ ಮುಖ್ಯ ಉದ್ದೇಶ ಏನೆಂದರೆ, ಪ್ರತಿಯೊಬ್ಬರಿಗೂ ನೀರು ಸಿಗುವ ಹಾಗೆ ಮಾಡುವುದು. ಒಂದು ಕಡೆ ಹೆಚ್ಚು ಮಳೆ ಬರುತ್ತದೆ, ಇನ್ನೊಂದು ಕಡೆ ಕಡಿಮೆ ಮಳೆ ಬರುತ್ತದೆ. ಆಗ ಎರಡು ಕಡೆಯಿಂದ ಕೂಡ ಒಂಥರ ಇಂಬ್ಯಾಲೆನ್ಸ್ ಆಗ್ತದೆ. ಈ ನದಿಗಳನ್ನು ಜೋಡಣೆ ಮಾಡುವುದರಿಂದ ಇದರ ಹೆಚ್ಚುವರಿ ನೀರು ಕಡಿಮೆ ಮಳೆ ಬೀಳುವ ಪ್ರದೇಶಕ್ಕೆ ಹೋಗುತ್ತದೆ. ಈ ನದಿಯ ನೀರು ಎಲ್ಲಿ ಕಡಿಮೆ ಹರಿಯುತ್ತದೆ ಅಲ್ಲಿಗೆ ಈ ಹೆಚ್ಚುವರಿ ನೀರು ಸೇರಿ ಇನ್ನಷ್ಟು ಹೆಚ್ಚಾಗಿ ನದಿ ನೀರು ಹರಿಯುತ್ತದೆ. ಇನ್ನು ಆ ಭಾಗದ ಜನರಿಗೂ ಕೂಡ ತುಂಬ ಅನುಕೂಲವಾಗುತ್ತದೆ. ಇನ್ನು ಕೃಷಿಗೂ ಕೂಡ ತುಂಬ ಪ್ರಯೋಜನವಾಗುತ್ತದೆ. ಆಗ ಜೀವರಾಶಿಗಳಿಗೂ ಕೂಡ ಒಂದು ಆಧಾರವಾಗುತ್ತದೆ. ಹೀಗೆ ತುಂಬ ಅನುಕೂಲಗಳು ಕೂಡ ಇವೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬರುವುದಾದರೆ, ಇನ್ನು ಗೋದಾವರಿ ನದಿಯ ಹೆಚ್ಚುವರಿ ನೀರನ್ನು ಕರ್ನಾಟಕಕ್ಕೆ ಕೊಡ್ತೇವೆ ಅಂತ ಕೇಂದ್ರ ಸರ್ಕಾರ 2015ರಲ್ಲಿ ತಿಳಿಸಿತ್ತು. ತೀರ್ಪು ಮಾತ್ರ ಒಂಥರ ವ್ಯತಿರಿಕ್ತಾಗಿ ಬಂತು. ನಾವು ಅನ್ಕೊಂಡಿರುವಷ್ಟು ನೀರು ನಮಗೆ ಸಿಗಲಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳುತ್ತಿದೆ. ಅಲ್ಲಿಯೂ ಕೂಡ ನಮಗೆ ತುಂಬ ಅನ್ಯಾಯವಾಗಿದೆ. ನೀವು ಈ ಅನ್ಯಾಯವನ್ನು ಸರಿಪಡಿಸಲಿಲ್ಲ, ಹೀಗಾಗಿ ನಾವು ಇದಕ್ಕೆ ಸಹಿ ಹಾಕಲ್ಲ ಅಂತ ರಾಜ್ಯ ಸರ್ಕಾರದ ಸಚಿವರು ಹೇಳಿದ್ದಾರೆ. ಇನ್ನು ಕರ್ನಾಟಕ ಹಾಗೂ ತಮಿಳುನಾಡು ನಡುವೆ ಕೂಡ ಒಂದು ಜಲ ವಿವಾದಗಳು ಕೂಡ ಇವೆ. ಈ ಕಾವೇರಿ ನದಿ ನೀರು ಕೂಡ ಹಂಚಿಕೆಯಲ್ಲೂ ಕೂಡ ಒಂದು ಸರಿಯಾದ ನಿರ್ಧಾರ ತೆಗೆದುಕೊಂಡಿಲ್ಲ. ಇನ್ನು ಕೆಲವು ರಾಜ್ಯಗಳು ತಮ್ಮ ರಾಜ್ಯಕ್ಕಿಂತ ಬೇರೆ ರಾಜ್ಯಕ್ಕೆ ಹೆಚ್ಚಿನ ನೀರು ಹೋಗುತ್ತದೆ ಅಂತ ಅವರು ಕೂಡ ಸಹಿ ಹಾಕುತ್ತಿಲ್ಲ. ಈ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಕೆಲಸವನ್ನು ಪೂರ್ಣಗೊಳಿಸುವುದು ಒಂದು ಸವಾಲಿನ ಕೆಲಸವಾಗಿದೆ. ಈ ಯೋಜನೆಗೆ ತಮಿಳುನಾಡು ಮಾತ್ರ ತುಂಬಾ ಉತ್ಸುಕದಲ್ಲಿದೆ. ಯಾಕೆಂದ್ರೆ ಈ ಯೋಜನೆಯಿಂದಾಗಿ ತಮಿಳುನಾಡಿಗೆ ಹೆಚ್ಚುವರಿ ನೀರು ಸಿಗಲಿದೆ. ಒಂದು ಕಡೆ ಕಾವೇರಿ ನದಿಯು ಕೂಡ ತಮಿಳುನಾಡಿಗೆ ಹರಿಯುತ್ತದೆ, ಇನ್ನೊಂದು ಕಡೆ ಇನ್ನು ಕೃಷ್ಣಾ ಹಾಗೂ ಗೋದಾವರಿ ನದಿಗಳ ಕನೆಕ್ಟ್ ಮಾಡಿದರೆ ಆ ಹೆಚ್ಚುವರಿ ನೀರುಗಳು ಕೂಡ ತಮಿಳುನಾಡಿಗೆ ಸಿಗಲಿದೆ. ಅವರಿಗೆ ನಷ್ಟಕ್ಕಿಂತ ಲಾಭವೇ ಹೆಚ್ಚು. ತಮಿಳುನಾಡು ಸರ್ಕಾರ ಮಾತ್ರ ಈ ಯೋಜನೆ ಜಾರಿಗೆಗೊಳಿಸಲು ಕೇಂದ್ರ ಸರ್ಕಾರಕ್ಕೆ ಸಪೋರ್ಟ್ ಮಾಡುತ್ತಿದೆ. ಮುಂಬರುವ ದಿನಗಳಲ್ಲಿ ಇದರ ಬಗ್ಗೆ ಸಂಪೂರ್ಣ ಚಿತ್ರಣ ಸಿಗಲಿದೆ.